ಫೈನಲಿ ನೆಟ್ಫ್ಲಿಕ್ಸ್ನ ಅವತಾರ್ ದಿ ಲಾಸ್ಟ್ ಏರ್ಬೆಂಡರ್ ಸೀಸನ್ 2 ಟೀಸರ್ ಬಂದೇ ಬಿಟ್ಟಿದೆ. ಇದು ಬರೀ ಒಂದು ಟ್ರೇಲರ್ ಅಲ್ಲ, ಮುಂದಿನ ಸೀಸನ್ ಹೇಗಿರ್ಲಿದೆ ಅನ್ನೋದಕ್ಕೆ ಒಂದು ದೊಡ್ಡ ಭರವಸೆ ಇದು. ಸೊ ಬನ್ನಿ ಇದ್ರಲ್ಲಿ ಅಡಗಿರೋ ಒಂದೊಂದು ಡೀಟೇಲ್ ಅನ್ನ ಅನಲೈಸ್ ಮಾಡೋಣ. ಸೀಸನ್ 1 ಬರೀ ಒಂದು ಇಂಟ್ರೊಡಕ್ಷನ್ ಅಷ್ಟೇ ಆಗಿದ್ರೆ, ಸೀಸನ್ 2 ಅಸಲಿ ಆಟದ ಶುರು ಅಂತ ಟೀಸರ್ ನೋಡೋದ್ ತಕ್ಷಣ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ. ಕಥೆ ಈಗ ತುಂಬಾನೇ ದೊಡ್ಡದಾಗಿದೆ, ಅಷ್ಟೇ ಡಾರ್ಕ್ ಕೂಡ ಆಗಿದೆ. ಅಂದ್ರೆ ಇದು ಬರೀ ಹೊಸ ಜಾಗಗಳ ಬಗ್ಗೆ ಅಲ್ಲ, ಬದಲಾಗಿ ನಮ್ಮ ಕ್ಯಾರೆಕ್ಟರ್ಸ್ ಎದುರಿಸೋ ಚಾಲೆಂಜ್ಗಳು, ಅವರ ಒಳಗಿನ ಹೋರಾಟಗಳು, ಇದ್ರ ಬಗ್ಗೆ ಕೂಡ. ಸೀಸನ್ 1ನ ಆ ಸಿಂಪಲ್ ಸ್ಟೋರಿಯಿಂದ ಹೊರಬಂದು ಕತೆ ಈಗ ರಾಜಕೀಯವಾಗಿ ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಅರ್ತ್ ಕಿಂಗ್ಡಮ್ ಒಳಗೆ ಕಾಲಿಡ್ತಿದೆ. ಇದು ಜಸ್ಟ್ ಒಂದು ಲೊಕೇಶನ್ ಚೇಂಜ್ ಅಲ್ವೇ ಅಲ್ಲ, ಕಥೆಯ ಆತ್ಮದಲ್ಲೇ ಆಗ್ತಿರೋ ಬದಲಾವಣೆ. ಸೊ ಈಗ ದೊಡ್ಡ ದೊಡ್ಡ ವಿಜುವಲ್ಸ್, ಕಾಂಪ್ಲಿಕೇಟೆಡ್ ಪಾಲಿಟಿಕ್ಸ್ ಮತ್ತೆ ಇನ್ನೂ ಹೆಚ್ಚು ಡೇಂಜರಸ್ ವಾತಾವರಣಕ್ಕೆ ನಾವು ರೆಡಿಯಾಗಿರ್ಬೇಕು. ಒಂದು ಕಡೆ ಬಾಸಿಂಗ್ ಸಿಯಾದ ದೊಡ್ಡ ಗೋಡೆಗಳ ಹಿಂದೆ ನಡೀತಿರೋ ಪೊಲಿಟಿಕಲ್ ಪಿತೂರಿಗಳು, ಮತ್ತೊಂದು ಕಡೆ ಅಧಿಕಾರ ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬಂದಿರೋ ಝೂಕೋ ಮತ್ತು ಐರೋ ಅವರ ಪರ್ಸನಲ್ ಸ್ಟ್ರಗಲ್. ಇವೆರಡೂ ಸೇರ್ಕೊಂಡು ಈ ಸೀಸನ್ನ ಟೆನ್ಷನ್ ಅನ್ನ ಇನ್ನಷ್ಟು ಹೆಚ್ಚಿಸ್ತೆ. ಈ ಹೊಸ ಪ್ರಪಂಚಕ್ಕೆ ಇಬ್ರು ಹೊಸ ಗೇಮ್ ಚೇಂಜರ್ಗಳು ಎಂಟ್ರಿ ಕೊಡ್ತಿದ್ದಾರೆ. ಇವ್ರು ಬಂದ್ಮೇಲೆ ಅವತಾರನ ಜಗತ್ತು ಮತ್ತೆ ಮೊದಲಿನ ಹಾಗೆ ಇರೋದಕ್ಕೆ ಚಾನ್ಸೇ ಇಲ್ಲ. ಒಂದು ಕಡೆ ಟಾಫ್ ಬೈಫಾಂಗ್, ಅವಳು ಬರೀ ಒಬ್ಬ ಅರ್ತ್ ಬೆಂಡರ್ ಅಲ್ಲ, ಆಂಗ್ನ ಟೀಮ್ಗೆ ಬೇಕಾಗಿರೋ ಕಟು ಸತ್ಯವನ್ನ ಮುಖಕ್ಕೆ ಹೊಡೆದಾಗೆ ಹೇಳುವ ಒಂದು ಪವರ್. ಇನ್ನೊಂದ್ ಕಡೆ ಅಜುಲಾ, ಅವಳು ಕೇವಲ ಒಬ್ಬ ವಿಲನ್ ಅಷ್ಟೇ ಅಲ್ಲ, ಅವಳು ಝುಕೋನ ಒಳಗಿನ ಹೋರಾಟದ ಒಂದು ರೀತಿ ಪ್ರತಿಬಿಂಬ. ಇವಿಬ್ರ ಎಂಟ್ರಿ ಕಥೆಯ ಇಡೀ ಈಕ್ವೇಶನ್ ಅನ್ನೇ ಚೇಂಜ್ ಮಾಡ್ಬಿಡುತ್ತೆ. ಟೀಸರ್ನಲ್ಲಿ ಟುಫ್ ಕಾಣಿಸ್ಕೊಳ್ಳೋದು ಜಸ್ಟ್ ಕೆಲವು ಸೆಕೆಂಡ್ಗಳಷ್ಟೇ, ಆದ್ರೆ ಅವಳ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಮೈಂಡ್ ಬ್ಲೋಯಿಂಗ್. ಅವಳ ಪವರ್, ಅವಳ ಆಟಿಟ್ಯೂಡ್ ಮತ್ತು ಅದನ್ನ ನೋಡಿ ಆಂಗ್ ಶಾಕ್ ಆಗೋ ರೀತಿ, ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ ಇವಳು ಬರೀ ಒಬ್ಬ ಹೊಸ ಮೆಂಬರ್ ಅಲ್ಲ, ಇಡೀ ಟೀಮ್ನ ಹೊಸ ಆತ್ಮಸಾಕ್ಷಿ ಇದ್ದಾಗೆ. ಅಜ್ಯೂಲಾ ಎಂಟ್ರಿ ಕೊಡ್ತಿದ್ದ ಹಾಗೆ ಡೇಂಜರ್ ಅನ್ನೋದು ಬರೀ ಫಿಸಿಕಲ್ ಆಗಿ ಉಳಿಯಲ್ಲ, ಅದು ಸೈಕಾಲಜಿಕಲ್ ಕೂಡ ಆಗತ್ತೆ. ಅವಳ ಆ ಬ್ಲೂ ಫೈರ್ ಇದೆಯಲ್ಲ, ಅದು ಅವಳ ಕೂಲ್ ಅಂಡ್ ಕ್ಯಾಲ್ಕುಲೇಟೆಡ್ ನೇಚರ್ನ ಸಿಂಬೋಲ್. ಅಂದ್ರೆ ಈಗ ಎದುರಾಳಿ ಬರೀ ಪವರ್ಫುಲ್ ಅಲ್ಲ, ತುಂಬಾನೇ ಕುತಂತ್ರಿ ಕೂಡ. ಹೊಸ ಕ್ಯಾರೆಕ್ಟರ್ಸ್ ಅಷ್ಟೇ ಅಲ್ಲ, ಇಡೀ ಶೋನ ವಿಜುವಲ್ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಲೆವೆಲ್ ಅಪ್ ಆದ ಹಾಗೆ ಕಾಣಿಸ್ತಿದೆ. ಈ ಇಂಪ್ರೂವ್ಮೆಂಟ್ಸ್ ಆಕ್ಷನ್ ಸೀನ್ಗಳಲ್ಲಿ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದ್ ವಿಷಯ ಗಮನಿಸಿ, ಈ ವಿಜುವಲ್ ಇಂಪ್ರೂವ್ಮೆಂಟ್ಸ್ ಬರೀ ನೋಡೋಕ್ ಚೆನ್ನಾಗಿರ್ಲಿ ಅಂತ ಮಾಡಿದ್ದಲ್ಲ. ಅರ್ತ್ಸ್ ಬೆಂಡಿಂಗ್ಗೆ ಈಗ ಒಂದು ರಿಯಲ್ ವೇಟ್ ಇದೆ, ಅದರಿಂದ ಟೋಫ್ನ ಪವರ್ ನಮ್ಗೆ ಫೀಲ್ ಆಗುತ್ತೆ. ಹಾಗೆ ಆಂಗ್ನ ಸ್ಪಿರಿಚುವಲ್ ಜರ್ನಿಯನ್ನ ತುಂಬಾನೇ ಇಮೋಷನಲ್ ಆಗಿ ತೋರಿಸಿದ್ದಾರೆ. ಪ್ರತಿಯೊಂದು ಇಂಪ್ರೂವ್ಮೆಂಟ್ ಕೂಡ ಕಥೆಯನ್ನ ಇನ್ನೂ ಡೀಪ್ ಆಗಿ ಹೇಳೋಕೆ ಹೆಲ್ಪ್ ಮಾಡ್ತಿದೆ. ಒಂದು ಕಂಪ್ಲೀಟ್ ಅನಾಲಿಸಿಸ್ ಅಂದ್ಮೇಲೆ ನಾವು ಎರಡೂ ಸೈಡ್ಸ್ ನೋಡ್ಲೇಬೇಕು ಅಲ್ವಾ. ಟೀಸರ್ ತುಂಬಾನೇ ಚೆನ್ನಾಗಿದೆ ನಿಜ, ಆದ್ರೂ ಕೆಲವು ವಿಷಯಗಳಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಗೆ ಜಾಗ ಇದೆ ಅಂತಾನೂ ಅನಿಸ್ತೆ. ಫಾರ್ ಎಕ್ಸಾಂಪಲ್, ಕೆಲವು ಸಿಜಿಐ ಶಾಟ್ಸ್ ಇನ್ನೂ ಫೈನಲ್ ಆದಾಗೆ ಕಾಣಿಸ್ತಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಸೀಸನ್ನ ಹಾರ್ಟ್ ಅಂತಾನೆ ಹೇಳಬಹುದಾದ ಝೂಕೋನ ಎಮೋಷನಲ್ ಜರ್ನಿಗೆ ಟೀಸರ್ ಅಷ್ಟೊಂದು ಫೋಕಸ್ ಕೊಟ್ಟಿಲ್ಲ. ಇವೆಲ್ಲ ಸಣ್ಣ ವಿಷಯಗಳೇ ಇರಬಹುದು, ಆದ್ರೆ ಫೈನಲ್ ಪ್ರಾಡಕ್ಟ್ ನಲ್ಲಿ ಇವಿಕೆ ಗಮನ ಕೊಡೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ಅಂದ್ರೆ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಎಲ್ಲವನ್ನೂ ನೋಡಿದ ಮೇಲೆ ಸೀಸನ್ 2 ನಿಂದ ನಿಜವಾಗ್ಲೂ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಫೈನಲ್ ಆಗಿ ಹೇಳೋದಾದ್ರೆ ಪಿಕ್ಚರ್ ತುಂಬಾನೇ ಕ್ಲಿಯರ್ ಆಗಿದೆ. ಚಿಕ್ಕ ಪುಟ್ಟ ಮೈನಸ್ ಪಾಯಿಂಟ್ಸ್ ಇದ್ರೂ ಟೀಸರ್ ಕೊಡ್ತಿರೋ ದೊಡ್ಡ ಭರವಸೆ ಮುಂದೆ ಅದೆಲ್ಲ ಏನೂ ಅಲ್ಲ. ಟೋಫ್ ಮತ್ತೆ ಅಜುಲಾರ ಎಂಟ್ರಿ, ಇಂಪ್ರೂವ್ಡ್ ವಿಜುವಲ್ಸ್ ಮತ್ತೆ ಇನ್ನೂ ಮೆಚ್ಯೂರ್ ಆಗಿರೋ ಸ್ಟೋರಿ, ಇದೆಲ್ಲ ಸೇರಿ ಒಂದು ಮರೆಯಕ್ಕಾಗದ ಸೀಸನ್ಗೆ ಸ್ಟೇಜ್ ರೆಡಿ ಮಾಡಿದೆ. ಹಾಗಾಗಿ ಈ ಅನಾಲಿಸಿಸ್ನ ಫೈನಲ್ ಸ್ಕೋರ್ 10ಕ್ಕೆ 8.5. ಇದು ಬರೀ ಒಂದು ಟ್ರೇಲರ್ಗೆ ಕೊಟ್ಟಿರೋ ಸ್ಕೋರ್ ಅಲ್ಲ, ಇದು ಮುಂದೆ ಬರ್ತಿರೋ ಒಂದು ಎಪಿಕ್ ಎಕ್ಸ್ಪೀರಿಯನ್ಸ್ಗೆ ಇಟ್ಟಿರೋ ಒಂದು ಭರವಸೆ.